ये जो आजादी हुई है ये 99 साल की लीज पर है। भारत कंप्लीटली आजाद नहीं है। 99 साल की लीज मैं बता रही हूँ, ये ब्रिटिश क्राउन ने भारत को 99 साल की लीज पर दिया हुआ है। ये कंप्लीटली आजाद नहीं है भारत, और ये भी कांग्रेस वालों की ही देन है जो है। एक सेकंड मैं इसके तथ्य प्रस्तुत कर सकती हूँ आपको। जी। अरे रुचि पाठक भारतीय जनता युवा मोर्चा की प्रवक्ता लल्लन टॉप अड्डे के मंच पर ये कह रही हैं कि हमें बरतानिया हुकूमत से, ब्रिटिश क्राउन से 15 अगस्त 1947 को जो आज़ादी मिली है वो 99 साल की लीज पर है। कहाँ लिखा है ये? मैं आपको प्रस्तुत, आप मुझे समय दीजिए, मैं आपको साक्ष्य प्रस्तुत कर दूंगी। ಸಾಲ 5 ವರ್ಷದಲ್ಲಿ ಆ ಸಾಲ 90.56 ಲಕ್ಷ ಕೋಟಿಗೆ ಏರಿಕೆ ಆಗುತ್ತೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ. ಆ್ಯಂಡ್ NDA 2ರ ಅವಧಿಯಲ್ಲಿ ದೇಶದ ಸಾಲ ಗಣನೀಯವಾಗಿ ಏರಿಕೆಯಾಗುತ್ತೆ. 90 ಲಕ್ಷ ಕೋಟಿ ಇದ್ದದ್ದು ಮುಂದಿನ 5 ವರ್ಷಗಳಲ್ಲಿ ಇಲ್ಲಿಯ ತನಕ 168 ಲಕ್ಷ ಕೋಟಿಗೆ ತಲುಪಿದೆ ಸಾಲ. NDA ಅವಧಿಯಲ್ಲಿ 2 ಪಟ್ಟು ಏರಿಕೆಯಾಗಿದೆ ಭಾರತದ ಸಾಲ. ಇದನ್ನು ಹೇಳಿದ್ದು RBI ಹೇಳಿದೆ. ಈಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ? 11-12ರಲ್ಲಿ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 58,255 58,255 58,255 ಇತ್ತು. 58,255 ರೂಪಾಯಿ. ಈಗ 2022-23ರಲ್ಲಿ ಪ್ರತಿಯೊಬ್ಬನ ಸಾಲ, ತಲೆಯ ಮೇಲೆ ಸಾಲ, ನಮ್ಮೆಲ್ಲರ ತಲೆಯ ಮೇಲೆ, ಒಬ್ಬೊಬ್ಬನ ತಲೆಯ ಮೇಲೆ 1,17,000 ಸಾಲ ಇದೆ. ನಮ್ಮ ಭಾರತ ದೇಶದ ಸ್ವತಂತ್ರೋತ್ಸವ ಸಂಭ್ರಮ 99 ವರ್ಷಗಳಿಗೆ ಮಾತ್ರ ಸೀಮಿತ. 99 ವರ್ಷ ಆದ ಮೇಲೆ ಪರಕೀಯರಿಗೆ ಭಾರತ ದೇಶವನ್ನು ಕೊಟ್ಟು ಬಿಡಬೇಕು. ಇದನ್ನ ಹೇಳಿದಂಥವರು ಭಾರತೀಯ ಜನತಾ ಪಕ್ಷದ ಅಂಗಸಂಸ್ಥೆಯಾಗಿರುವಂತಹ ವಿದ್ಯಾರ್ಥಿ ಪರಿಷತ್ನವರು. ಇದನ್ನು ನೇರವಾಗಿ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೇರವಾಗಿ ಹೇಳಿರುವಂತಹ ಮಾತುಗಳು. 99 ವರ್ಷಗಳಿಗೆ ಲೀಸ್ ಅನ್ನ ಕೊಟ್ಟಿರುವಂತದ್ದು, ಪೂರ್ಣ ಪ್ರಮಾಣದ ಸ್ವತಂತ್ರ ಭಾರತಕ್ಕೆ ಸಿಕ್ಕಿಲ್ಲ. ಇದು ನೇರವಾಗಿ ಡಿಬೇಟ್ ಅಲ್ಲಿ ಮಾತನಾಡಿರುವಂತಹ ವಿಚಾರ. ಅವ್ರು ಹೇಳ್ತಾ ಇರೋದು ಸತ್ಯ. ಬ್ರಿಟಿಷ್ನವರು ಭಾರತವನ್ನು ಬಿಟ್ಟೋಗೋಕ್ಕೆ ಮುಂಚೆ ಹೇಳಿದ್ರಂತೆ, ಭಾರತೀಯರೇ ನಿಮಗೆ ದೇಶ ಆಳಕ್ಕೆ ಬರೋದಿಲ್ಲಪ್ಪ, ಬೇಡ, ನಾವೇ ಆಳ್ತೀವಿ, ನೀವು ಹಂಗೆ ಇರ್ರಿ, ನೀವು ಜಿತ್ತದಾಳಗಳಾಗೆ ಇರಿ, ನಿಮಗೆ ತಲೆ ಇಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಾವಿದ್ರೆ ನೀವು ಒಗ್ಗಟ್ಟಾಗಿರ್ತೀರಿ ಅಂತ ಹೇಳಿದ್ರಂತೆ. ಆದರೂ ಕೇಳದೆ ಈ ಮಹಾತ್ಮ ಗಾಂಧಿ ಸುಮ್ಮನಿರ್ಲಾರ್ದೆ ಸತ್ಯಾಗ್ರಹ ಮಾಡ್ಕೊಂಡು ಅಹಿಂಸಾ ವಾದದ ಮೂಲಕ ನಾನು ಸ್ವತಂತ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಮಾಡಿ ಸ್ವತಂತ್ರ ತೆಗೆದುಕೊಟ್ರಲ್ಲ 15 ಆಗಸ್ಟ್ 1947ನೇ ಇಸ್ವಿನಲ್ಲಿ. ಅಂತಹ ಮಹಾತ್ಮ ಗಾಂಧಿ ಅವರನ್ನ ಕೊಂದೇ ಹಾಕ್ಬಿಟ್ರು. ಯಾಕೆ ಕೊಂದು ಹಾಕಿದ್ರು? ಪಾಕಿಸ್ತಾನ ಇಂಡಿಯಾ ಬೇರೆ ಬೇರೆ ಆಯ್ತು ಅಂತೇಳಿ. ಇವತ್ತು ಹೇಳ್ತಾರಲ್ಲ ಅಖಂಡ ಭಾರತ ಒಂದಾಗಬೇಕು, ಅಖಂಡ ಭಾರತ ಆಗಬೇಕು ಅಂತೇಳಿ. ಭಾರತ ದೇಶದಲ್ಲಿರುವಂತಹ ಮಹಮ್ಮದಿಯರನ್ನೇ ಇವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನು 20-22% ಇರುವಂತವ್ರನ್ನೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೇನಾದ್ರೂ ಪಾಕಿಸ್ತಾನ ಇಂಡಿಯಾ ಏನಾದ್ರೂ ಒಟ್ಟಿಗೆ ಇದ್ದಿದ್ರೆ ಅಲ್ಲಿನ 25 ಕೋಟಿ, ಇಲ್ಲಿನ 20 ಕೋಟಿ ಜನಸಂಖ್ಯೆ, 45 ಕೋಟಿ ಜನಸಂಖ್ಯೆ ಇವರು ಸಹಿಸ್ಕೊಳ್ತಿದ್ರ? ಸುಮ್ಮನೆ ಹೇಳೋದು. ಮಹಾತ್ಮ ಗಾಂಧಿಯವರು ಈ ರೀತಿ ಮಾಡಿಬಿಟ್ರು, ದೇಶ ವಿಭಜನೆ ಮಾಡಿಬಿಟ್ರು, ಅದಕ್ಕೆ ಗೋಡ್ಸೆ ಗುಂಡಿಟ್ಟು ಸಾಯಿಸ್ದ, ಗೋಡ್ಸೆ ನಮ್ಮ ದೇವರು, ಈ ರೀತಿಯಾಗಿ ಹೇಳುವಂಥದ್ದು ಒಂದು ಸ್ವಲ್ಪ ಲಾಜಿಕ್ ಆದರೂ ಬೇಡವಾ ಇವರಿಗೆ? ಅವರು ಪಾಕಿಸ್ತಾನವನ್ನು ಡಿವೈಡ್ ಮಾಡ್ಕೊಂಡು ಹೋಗಿ ಆಗಿದೆ, ಬಾಂಗ್ಲಾದೇಶ ಹೊರಗಡೆ ಹೋಗಿ ಆಗಿದೆ, ಅಫ್ಘಾನಿಸ್ತಾನ ಸಪರೇಟ್ ಆಗಿ ಆಗಿದೆ, ಎಲ್ಲ ಹೋಗಿದೆ, ಭೂತಾನ್ ಎಲ್ಲ ಹೋಗಿದೆಯಲ್ಲ. ಅಖಂಡ ಭಾರತ ಮಾಡ್ತಾರಂತೆ. ಅಖಂಡ ಭಾರತ ಮಾಡಿ ಏನು ಮಾಡ್ತೀರಿ ನೀವು? ಇವತ್ತು ಭಾರತ ದೇಶದ ಸಾಲ, ವಿದೇಶಿ ಸಾಲ 183.67 ಲಕ್ಷ ಕೋಟಿಗೆ ತಲುಪಿಸಿದಾರಲ್ಲ ಹಿಂದೂವಾದಿಗಳು ಅಂತ ಹೇಳ್ಕೊಂಡಿರೋಂಥವ್ರು. ಈ 9 ವರ್ಷದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಹೇಳಿದಾರಲ್ಲ, ಈ 5 ವರ್ಷ ಇವರೇ ಆಡಳಿತ ನಡೆಸಿದ್ರೆ 468 ಲಕ್ಷ ಕೋಟಿಗೆ ಹೋಗುತ್ತೆ ಅಂತೇಳಿ. ಈಗಾಗಲೇ ಏನು ವಿಶ್ವಸಂಸ್ಥೆಯ ಮೂಲಕ ನೀವು 65% ದಾಟ್ಬಿಟ್ಟಿದ್ದೀರಿ ಸಾಲ ತಗೊಳ್ಳೋದ್ರಲ್ಲಿ, ನೀವು 100% ಹತ್ರ ಬಂದ್ಬಿಟ್ಟಿದ್ದೀರಿ, ನಿಮಗೆ ಸಾಲ ಕೊಡೋಕ್ಕಾಗಲ್ಲ, ಎಚ್ಚರಿಕೆ ಅಂತ ಹೇಳಿದ್ರು ಸಹ, RBI ಹೇಳಿದ್ರು ಸಹ, ಇವರು ಆ 468 ಲಕ್ಷ ಕೋಟಿ ಸಾಲ ಆದ್ಮೇಲೆ
99 ವರ್ಷ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ 2047ರವರೆಗೂ ನಾನೇ ಪ್ರಧಾನಮಂತ್ರಿ ಅಂತೇಳಿ. ಅಷ್ಟಿಗೆ 99 ವರ್ಷಕ್ಕೆ ಅವರು ಭಾರತೀಯ ಜನತಾ ಪಕ್ಷದ ವಿದ್ಯಾರ್ಥಿ ಒಬ್ಳು ಹೇಳಿದ್ಲಲ್ಲ 99 ವರ್ಷ ಲೀಸು ಅಂತೇಳಿ. ಅದಕ್ಕಿಂತ ಮುಂಚೆನೆ ಇವರು ವಿದೇಶಕ್ಕೆ ಭಾರತವನ್ನು ಕೊಟ್ಟು ಬಿಡ್ತಾರೆ. ಅದಕ್ಕಿಂತ ಮುಂಚೆ ಭಾರತವನ್ನು ವಿದೇಶಿಗರ ಕೈಲಿ ಕೊಟ್ಟು ಬಿಡ್ತಾರೆ. ಯಾವ ರೀತಿ ಮೊಘಲರು ಭಾರತದಲ್ಲಿರುವ ಇಲ್ಲದಂತ ಒಗ್ಗಟ್ಟನ್ನ ನೋಡ್ಕೊಂಡು ಬಂದ್ರು, ನೂರಾರು ವರ್ಷಗಳ ಕಾಲ ಆಡಳಿತ ಮಾಡಿದ್ರು, ಅಧಿಕಾರ ಮಾಡಿದ್ರು. ಅವರಿಗೆ ಸಾಥ್ ಕೊಟ್ಟವ್ರು ಯಾರು? ಯಾರು ಸಾಥ್ ಕೊಟ್ರು? ಅವ್ರ ಹೆಸರಿನಲ್ಲಿ ಪೂಜೆ ಮಾಡಿದವ್ರು ಯಾರು? ಅವರ ಶಾಸಕಾಂಗ ಕಾರ್ಯಾಂಗದಲ್ಲಿ ಇದ್ದಂಥವ್ರು ಯಾರು? ಮೇಲ್ವರ್ಗದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂಥವರು. ಬ್ರಿಟಿಷರಿಗೆ 4ನೇ ಜಾರ್ಜ್ ಮತ್ತು ಮೇರಿಯವರಿಗೆ ಅರ್ಚನೆ ಮಾಡಿಸಿದವರು ಯಾರು ಮಂಗಳೂರಿನಲ್ಲಿ? ಇವರೇ. ಇವತ್ತು 99 ವರ್ಷಗಳಲ್ಲಿ ಇವತ್ತು ಸಾಲ ಮಾಡಿ 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 ವಿದೇಶಿಗರೇ ಭಾರತವನ್ನು ಬಿಟ್ಟುಕೊಟ್ಟು ಹೋಗ್ರಯ್ಯ ಅಂತ ಹೇಳ್ತಾರೆ. ಒಂದು ಕಡೆ ನರೇಂದ್ರ ಮೋದಿ ಅವರು ಚಾಲೆಂಜ್ ಮೇಲೆ ಸಾಲ ಮಾಡ್ತಾ ಇದ್ರೆ, ಒಂದು ಕಡೆ ರಾಜ್ಯ ಸರ್ಕಾರಗಳು ಚಾಲೆಂಜ್ ಮೇಲೆ ಸಾಲ ಮಾಡ್ತಾ ಇದೆ. ಹಾಗಾದ್ರೆ ಭಾರತೀಯರ ಕಥೆ ಏನ್ರಿ? 99 ವರ್ಷಗಳ ಕಾಲ ಲೀಸ್ಗಿರೋದು ಆ ಹೆಣ್ಮಗಳು ಹೇಳಿದ್ಲಲ್ಲ, ಇವರೇ ಬಿಟ್ಕೊಟ್ಬಿಡ್ತಾರೆ. ಅಮೇರಿಕಾಗೋ ಬ್ರಿಟನ್ಗೋ ಮತ್ತೊಂದಕ್ಕೋ ಚೈನಾಗೋ ಇನ್ನೊಂದಕ್ಕೋ ಬಿಟ್ಕೊಟ್ಟು ಬಿಡ್ತಾರೆ. ಇವರೇ ಬಿಟ್ಕೊಡುವಂತ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ. ಅದನ್ನ ಮರೆಮಾಚೋದಕ್ಕೆ ಅಯೋಧ್ಯ ರಾಮ ಅಂತಂದ್ರು, ಹಿಂದೂ ಮುಸ್ಲಿಂ ಅಂದ್ರು, ಎಲ್ಲವನ್ನೂ ಹೇಳಿದ್ರು. ಅಯೋಧ್ಯೆಯಲ್ಲೇ ಜನ ಭಾರತೀಯ ಜನತಾ ಪಕ್ಷವನ್ನ ಸೋಲಿಸ್ಬಿಟ್ರು. 99 ವರ್ಷಗಳು ಮಾತ್ರ ಭಾರತ ದೇಶ ಸ್ವತಂತ್ರವಾಗಿರುವುದು, ಅದಾದ ನಂತರ ಪರಕೀಯರ ಕೈಗೆ ಹೋಗುತ್ತೆ ಅಂತ ಏನು ಆ ಹೆಣ್ಮಗಳು ಹೇಳಿದ್ಲು. 99 ವರ್ಷ ಅಲ್ಲ, 2047 ಅಲ್ಲ, ಇನ್ನೊಂದು 5 ವರ್ಷ 6 ವರ್ಷಕ್ಕೆ ಏನು ಬ್ರಿಟಿಷ್ನವ್ರಿಗೋ ಅಮೆರಿಕವ್ರಿಗೋ ಚೈನಾದವ್ರಿಗೋ ಮತ್ತವ ಯಾರಿಗೋ ಒಬ್ರು ಬಂದು, ಅಪ್ಪ ನಮ್ಮ ಹತ್ರ ಇಷ್ಟು ನೀವು ಸಾಲ ಮಾಡಿದಿರಿ, ನಾ ದೇಶವನ್ನ ಬಿಟ್ಕೊಡಿ ಅಂತಂತಾರೆ. ಆವಾಗ ಕಣ್ಬಿಟ್ಟು ನೋಡಿಕೊಂಡು ನರೇಂದ್ರ ಮೋದಿಯವರು ನನಗೆ ವಯಸ್ಸಾಯಿತು, ನಾನು ರಾಜಕೀಯ ನಿವೃತ್ತಿಗೊಳ್ತೀವಿ ಅಂತ ಹೇಳಿ ದೇಶವನ್ನ ಪರದೇಶದವರಿಗೆ ಕೊಟ್ಟು ಹೋಗ್ತಾರೆ. ಈಗಾಗಲೇ ನಮ್ಮ ಭಾರತೀಯ ಸಂಸ್ಕೃತಿಯನ್ನೆಲ್ಲ ಹಾಳು ಮಾಡ್ಕೊಂಡು ಪಾಶ್ಚಿಮಾತ್ಯ ಸಂಸ್ಕೃತಿ ಒಗ್ಗಿಕೊಂಡು ಆಗೋಗಿದೆ. ಈಗಾಗಲೇ ನಮ್ಮವರೆಲ್ಲ ಪಾಶ್ಚಿಮಾತ್ಯದಲ್ಲೇ ಇರೋವಂಥದ್ದು. ಮದುವೆ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಆರತಕ್ಷತೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲವೂ ಹಂಗೆ ಮಾಡ್ತಾ ಇದ್ದಾರೆ. ಏನು ವಿದೇಶಿಗರು ಬಂದು ಭಾರತವನ್ನು ಆಳಿದಾಗ ಅಡ್ಜಸ್ಟ್ ಆಗೋಗ್ತಾರೆ, ಅಷ್ಟೇ ಅಡ್ಜಸ್ಟ್ ಆಗೋಗ್ತಾರೆ. ದೇವರ ಪೂಜೆಗಳನ್ನ ಹವನ ಹೋಮಗಳನ್ನ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ, ಡಿಜಿಟಲ್ ಅಲ್ಲಿ ಟ್ಯಾಬ್ ಮೂಲಕ ಮಾಡ್ತಾ ಇದ್ದಾರೆ. ನಾಚಿಕೆ ಆಗುತ್ತೆ ನಮಗೆ, ನಾಚಿಕೆ. 99 ವರ್ಷಗಳ ಕಾಲ ಲೀಸ್ಗೆ ಕೊಟ್ಟಿರುವಂತ ಒಬ್ಬ ಹೆಣ್ಣುಮಗಳು ಹೇಳ್ತಾಳೆ ಅಂತಂದ್ರೆ ಅದನ್ನ ಖಂಡಿಸುವಂತವ್ರು ಯಾರು ಇಲ್ಲ. ನಾವು ಸರಿದಾರಿಗೆ ಹೋಗ್ತಾ ಇಲ್ಲ ಅನ್ನೋದನ್ನ ಸ್ವತಃ ಹಣಕಾಸು ಸಚಿವರು, ಮತ್ತೊಮ್ಮೆ ಹಣಕಾಸು ಸಚಿವರಾಗಿರುವಂತ ಪರಕಾಲ ಪ್ರಭಾಕರ್ ಅವರು ಹೇಳಿರುವಂತದ್ದು 468 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ. ಆಗುತ್ತೆ ರೀ. ಭಾರತ ವಿದೇಶಿಗರ ಕೈಗೆ ಹೋಗುವಂತಹ ಕಾಲ ದೂರ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.